ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರ ಜೂನ್ ಮಾಹೆಯ 2025ರ ಭವಿಷ್ಯ ಏನಿದೆ? ಈ ರಾಶಿಯವರಿಗೆ ಈ ಒಂದು ತಿಂಗಳು ಶುಭವಾಗುತ್ತಾ? ವಿಷ್ಣು ಹಾಗೂ ಗುರುವಿನ ಸಂಯೋಗ ಈ ರಾಶಿಯವರಿಗೆ ಸರ್ವಾರ್ಥ ಸಿದ್ಧಿ ಯೋಗವನ್ನು ಕರುಣಿಸ್ತಾ ಇದೆಯಾ? ಈ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಶುಭ ಯೋಗಗಳು ರೂಪುಗೊಳ್ತಾ ಇದೆ? ಹಾಗೆಯೇ ಇವರಿಗೆ ಬರ್ತಕ್ಕಂಥ ಕಷ್ಟಗಳಿಗೆ ಪರಿಹಾರ ಏನು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಕ್ಕಂಥ ಪರಿಹಾರಗಳನ್ನು ಹೇಗೆ ಇವರು ಅನುಸರಿಸ್ಕೊಳ್ಬೇಕು? ಜಾತಕದಲ್ಲಿ ಗುರುಗ್ರಹದ ಸ್ಥಾನ ಬಲಗೊಳ್ತಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತಾ? ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರಾ? ಹೀಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಟ್ಟು, ನಿಮ್ಮ ರಾಶಿನೂ ಕೂಡ ಸಿಂಹ ರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹೌದು, ಸಿಂಹ ರಾಶಿಯವರಿಗೆ ಇದೀಗ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ. ಇವರು ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಅದೃಷ್ಟವನ್ನು ಪಡೆದುಕೊಳ್ತಾರೆ. ಇವರ ಜೀವನದಲ್ಲಿ ಒಂದಷ್ಟು ಶುಭ ಯೋಗಗಳು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಗಜಕೇಸರಿ ಯೋಗದ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗದಿಂದ ಇವರು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಿದ್ದಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಈ ಸಮಯ ಬಹಳಷ್ಟು ಅದೃಷ್ಟಶಾಲಿಯಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯೇಟಿವಿಟಿಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದರೂ ಹೊಗಳಿಕೆಗೆ ಪಾತ್ರರಾಗ್ತೀರಾ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ವಿರೋಧಿಗಳಿಗಿಂತ ಯಾವಾಗಲೂ 2 ಹೆಜ್ಜೆ ಮುಂದೆನೇ ಇರ್ತಾರೆ. ಯಶಸ್ಸು ಕೂಡ ಸಿಗುತ್ತೆ. ಬಹಳ ಉತ್ತಮ ಸಮಯ ಇದಾಗಿರೋದ್ರಿಂದ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ. ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಗಳಿಸೋದ್ರೊಂದಿಗೆ ನೀವು ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಾ. ಇನ್ನು ಶೋಧ, ಶಿಕ್ಷಣ, ಚಿಕಿತ್ಸೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ವಿಶೇಷವಾಗಿ ಲಾಭ ಇದೆ. ಇನ್ನು ಮಕ್ಕಳ ಶಿಕ್ಷಣದಲ್ಲಿನ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ನೀವು ಸಾಕಷ್ಟು ಹೆಮ್ಮೆಯನ್ನು ಪಡ್ತೀರಾ. ಇನ್ನು ಈ ರಾಶಿಯ ಜನರು ಮನೆ ಮತ್ತು ವ್ಯಾಪಾರದಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತಾರೆ. ಅಂದರೆ ಮನೆಯಲ್ಲಿ ಇರತಕ್ಕಂಥ ಸದಸ್ಯರ ಸಂಪೂರ್ಣ ಸಹಕಾರ, ಬೆಂಬಲ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮೆಲ್ಲ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಕಳೆದು ಹೋದ ಹಣವನ್ನು ವಾಪಸ್ ಪಡಿತಕ್ಕಂಥ ಯೋಗ ಕೂಡ ಇದೆ. ಇದರಿಂದ ನೀವು ಸಾಕಷ್ಟು ಸಂತಸವನ್ನು ಕಾಣ್ತೀರಾ. ಜೊತೆಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ದೊರಕೋದ್ರೊಂದಿಗೆ ಸಾಕಷ್ಟು ಲಾಭವನ್ನು ಕಾಣ್ತೀರಾ. ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಅನುಕೂಲಕರವಾದಂತಹ ಸಮಯ ಇದಾಗಿದ್ದು ನೀವು ವಾಹನ ಖರೀದಿಯನ್ನು ಈ ಸಂದರ್ಭದಲ್ಲಿ ಮಾಡಬಹುದು. ನಿಮಗೆ ನಿಮ್ಮ ಆಪ್ತ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶ ಸಿಗುತ್ತೆ. ನಿಮ್ಮ ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕುತ್ತೆ. ಮಾನಸಿಕವಾಗಿ ನೀವು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಮನೆಯ ಕೆಲಸಗಳಿಗೆ ಸಂಬಂಧಿಸಿದಂತೆ ನೀವು ನಿಶ್ಚಿಂತತೆಯನ್ನು ಕಾಣ್ತೀರಾ. ತಾಯಿ ಮತ್ತು ಸಂಗಾತಿಯ ಬೆಂಬಲ ಹಾಗೂ ಸಹಾಯ ಈ ಸಂದರ್ಭದಲ್ಲಿ ನಿಮಗೆ ದೊರಕುತ್ತೆ. ವೈವಾಹಿಕ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು. ನಿಮ್ಮ ಆದಾಯದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ. ವ್ಯಾಪಾರದಲ್ಲಿ ನೀವಂದುಕೊಂಡಂತಹ ಲಾಭವನ್ನು ಕೂಡ ಗಳಿಸ್ತೀರಾ. ಜೊತೆಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುತ್ತೆ. ನಿಮಗೆ ಹೊಸ ಅವಕಾಶಗಳು ದೊರಕುತ್ತೆ. ಇದರಿಂದ ಸಾಕಷ್ಟು ಸಂತಸವನ್ನು ಕಾಣ್ತೀರಾ. ಯಶಸ್ಸು ದೊರಕೋದ್ರೊಂದಿಗೆ ಸಮಾಜದಲ್ಲಿ ಗೌರವ, ಖ್ಯಾತಿ ಲಭಿಸುತ್ತೆ. ನಿಮ್ಮ ಯಾವುದಾದ್ರೂ ಅಪೂರ್ಣವಾದ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ನಿಮ್ಮ ಮನಸ್ಸು ಹೀಗಾಗಿ ಸಂತಸದಿಂದ ಕೂಡಿರುತ್ತೆ. ಹತ್ತಿರದ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಯೋಗ ಇದೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಗತಿಯಲ್ಲಿನ ಅಡೆತಡೆಗಳೆಲ್ಲವೂ ಕೂಡ ವಿಷ್ಣುವಿನ ಕೃಪೆಯಿಂದ ನಿವಾರಣೆಯಾಗುತ್ತೆ. ನಿಮ್ಮ ಪ್ರಯತ್ನವನ್ನು ಬಿಡದೆ ನೀವು ಮುಂದುವರಿಸಿದ್ದೇ ಆದಲ್ಲಿ ಉತ್ತಮ ಲಾಭವನ್ನು ಕಾಣ್ತೀರಾ. ಮನೆಯಲ್ಲಿ ನಿಮ್ಮ ಹಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಇದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಕೂಡಿದ ಜೀವನವನ್ನು ನೀವು ಕಾಣ್ತೀರಾ. ಇನ್ನು ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ನಿಮ್ಮೆಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಯಶಸ್ಸನ್ನು ಗಳಿಸ್ತೀರಾ. ವಿಶೇಷವಾಗಿ ಸರ್ಕಾರಿ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಹೆಚ್ಚಿನ ಲಾಭ ದೊರಕುತ್ತೆ. ಸರ್ಕಾರಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲು ನೀವು ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಬಲಗೊಳ್ಳುತ್ತೆ. ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದ್ತೀರಾ.
ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ನಿಮ್ಮ ಗೌರವ ಖ್ಯಾತಿ ಇದರಿಂದಾಗಿ ಹೆಚ್ಚಾಗುತ್ತೆ. ನಿಮ್ಮೆಲ್ಲ ಕೆಲಸಗಳನ್ನು ನಿಷ್ಠೆ ಹಾಗೂ ಕಠಿಣ ಪರಿಶ್ರಮದೊಂದಿಗೆ ಪೂರ್ಣಗೊಳಿಸೋದು ಉತ್ತಮ. ಮನೆಯಲ್ಲಿ ನಾಳೆ ಮೋಜು ಮಸ್ತಿಯಿಂದ ಕೂಡಿದ ಸಮಯ ಸಿಗುತ್ತೆ. ಮಕ್ಕಳೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ನೀವಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡಿತೀರಾ. ನೀವು ಒಂಟಿಯಾಗಿ ವ್ಯಾಪಾರ ಮಾಡುವ ಬದಲು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡೋದ್ರಿಂದ ಹೆಚ್ಚಿನ ಆದಾಯವನ್ನು ಗಳಿಸಬಹುದು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಆಗುತ್ತೆ. ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದೊಂದಿಗೆ ಅದೃಷ್ಟದ ಬೆಂಬಲವೂ ಕೂಡ ದೊರಕೋದು. ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂತ ಯೋಚಿಸ್ತಿದ್ರೆ ನಿಮ್ಮ ಸಂಗಾತಿಯ ಸಲಹೆಯನ್ನು ಪಡೆಯೋದು ಉತ್ತಮ. ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ. ಮನೆಯಲ್ಲಿ ಹೊಸ ಶುಭ ಸುದ್ದಿ ಸಿಗುತ್ತೆ. ನಿಮ್ಮ ಪ್ರೇಮ ಸಂಬಂಧ ಈ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಮನೆಯವರ ಒಪ್ಪಿಗೆ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರ ಜಾತಕದಲ್ಲಿ ಗುರು ಬಲವಾಗಿ ಇರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ದಿನಗಳು ಅದ್ಭುತವಾಗಿರ್ತವೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂಥವರಿಗೆ ಈ ಒಂದು ಸಂದರ್ಭದಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮನೆಯವರ ಮಾತುಕತೆಯ ಒಟ್ಟಿಗೆ ನೀವು ವೈವಾಹಿಕ ಜೀವನಕ್ಕೆ ಕಾಲಿಡ್ತೀರಾ. ವಿವಾಹಿತರಿಗೆ ಈ ಒಂದು ಸಂದರ್ಭ ಸುಖಮಯವಾದಂತಹ ಸಂದರ್ಭ ಅಂತ ಹೇಳಬಹುದು. ಇನ್ನೂ ಕೂಡ ಮಕ್ಕಳಾಗಿಲ್ಲ ಅಂತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ವೈವಾಹಿಕ ಜೀವನ ಕೂಡ ಉತ್ತಮವಾಗಿರುತ್ತೆ. ಇನ್ನು ನಿಮಗೆ ಅದೃಷ್ಟದ ಬೆಂಬಲ ಇರೋದ್ರಿಂದ ಸಾಕಷ್ಟು ಆಲೋಚನೆಯನ್ನ ಮಾಡಿ ಕೈಗೊಂಡಂತಹ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಫಲಪ್ರದವಾಗ್ತವೆ. ಇಷ್ಟು ದಿನ ನೀವು ಅನುಭವಿಸಿದಂತಹ ನೋವು ಕಷ್ಟ ಕಾರ್ಪಣ್ಯ ಎಲ್ಲವೂ ಕೂಡ ಇನ್ಮುಂದೆ ಸರಿ ಹೋಗುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ಇನ್ಮುಂದಿನ ಜೀವನ ಬಹಳ ಅದೃಷ್ಟ ತರ್ತಕ್ಕಂಥ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇದರ ಜೊತೆಗೆ ನೀವು ಒಂದಷ್ಟು ಎಚ್ಚರಿಕೆಯ ಮುನ್ಸೂಚನೆಯ ಕ್ರಮಗಳನ್ನು ವಹಿಸಬೇಕಾಗತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ಕಠಿಣ ಪರಿಶ್ರಮವನ್ನು ಪಡಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರವೇಶಾತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ವ್ಯವಹಾರವನ್ನು ಮಾಡ್ತಕ್ಕಂಥ ಜನರು, ಅದರಲ್ಲೂ ಹಣಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥ ಜನರಿಗೆ ಈ ಸಂದರ್ಭ ಬಹಳಷ್ಟು ತಪ್ಪುಗಳು ಗೋಚರವಾಗ್ತಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಹಣಕಾಸಿನ ವ್ಯವಹಾರವನ್ನು ಸ್ನೇಹಿತರೊಟ್ಟಿಗೆ ಸಂಬಂಧಿಕರೊಟ್ಟಿಗಂತೂ ಮಾಡೋಕ್ಕೆ ಹೋಗಬೇಡಿ. ವಾದ ವಿವಾದಗಳು ಹೆಚ್ಚಾಗುತ್ತೆ. ಇದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ತಪ್ಪಿಸಿದ್ರೆ ಕೊಂಚ ರಿಲೀಫನ್ನು ಪಡ್ಕೊಳ್ತೀರಾ. ಇಲ್ಲಾಂದರೆ ಅತ್ಯಧಿಕ ನಷ್ಟ ಆಗುತ್ತೆ. ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವ ನಿಮ್ಮ ಕನಸನ್ನು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿದ್ರೆ ತುಂಬಾ ಒಳಿತು. ಒಂದಷ್ಟು ನಿರ್ಧಾರಗಳನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ಆತ್ಮೀಯರು ಹಾಗೆ ಕುಟುಂಬಸ್ಥರ ಸಲಹೆ ಸೂಚನೆಗಳು, ನಿಮ್ಮ ಸಂಗಾತಿಯ ಸಲಹೆ ಸೂಚನೆಗಳ ಮೇರೆಗೆ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಯಶಸ್ವಿ ಜೀವನ ನಿಮ್ಮದಾಗುತ್ತೆ. ಇದಿಷ್ಟು ಕೂಡ ಸಿಂಹರಾಶಿಯವರು ಪಾಲಿಸಬೇಕಾದಂತಹ ಒಂದಷ್ಟು ಕ್ರಮಗಳಾಗಿದ್ದು ಇವುಗಳನ್ನು ಪಾಲಿಸಿ ನಡೆದ್ರೆ ಖಂಡಿತವಾಗಿಯೂ ಜಯ ನಿಮ್ಮದೇ. ಧನ್ಯವಾದಗಳು.